ಇನ್ನು ಮುಂದುವರಿದು ಅವರು ಹೇಳ್ತಾ ಇದ್ದಾರೆ, ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಡಿಕೆ ಶಿವಕುಮಾರ್ ಬಂದ ಮೇಲೆ ಎಲ್ಲ ಟೆಂಡರ್ಗೆ ರೇಟ್ ಫಿಕ್ಸ್ ಆಗಿದೆ. ಬಿಲ್ಡಿಂಗ್ ಕಟ್ಟಲು ಅಡಿಗೆ ₹100 ಫಿಕ್ಸ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಕಮಿಷನ್ ಕೊಡಬೇಕಿದೆ. ಇದು ಜಗತ್ ಜಾಹೀರಾತಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ, ಅದು ಕೂಡ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಆಗಿದೆ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಎಲ್ಲ ಟೆಂಡರ್ಗೆ ರೇಟ್ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವುದೇ ಟೆಂಡರ್ ಇರಲಿ, ಯಾವುದೇ ಈ ಕಾಂಗ್ರೆಸ್ ಸರ್ಕಾರ ಈ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ ಡಿಕೆ ಶಿವಕುಮಾರ್ ಬಂದ್ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲಕ್ಕೂ ರೇಟ್ ಫಿಕ್ಸ್ ಮಾಡ್ತಿದೆ. ಕಮಿಷನ್ ಇಲ್ಲದೆ ಯಾವ್ದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ ₹100 ಫಿಕ್ಸ್ ಮಾಡಿರುವಂತದ್ದು ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನ ಕಿತ್ತೊಗೆಯ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಈ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ ಡಿಕೆ ಶಿವಕುಮಾರ್ ಬಂದ್ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲಕ್ಕೂ ರೇಟ್ ಫಿಕ್ಸ್ ಮಾಡ್ತಿದೆ. ಕಮಿಷನ್ ಇಲ್ಲದೆ ಯಾವ್ದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ ₹100 ಫಿಕ್ಸ್ ಮಾಡಿರುವಂತದ್ದು ಈಗಾಗಲೇ ಜಗತ್ ಜಾಹೀರಾತಾಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನ ಕಿತ್ತೊಗೆಯ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ.